ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಆ್ಯಂಡ್ ರೆಸಿಪಿ ಕನ್ನಡ ಬ್ಲಾಗ್ ಚಾನಲ್ಗೆ. ಇವತ್ತು ಒಂದು ಸೀಸ್ನಲ್ ಫ್ರೂಟಿಂದ ಒಂದು ರೆಸಿಪಿ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ನಾನಿಲ್ಲಿ ಸೀಸ್ನಲ್ ಫ್ರೂಟ್ ಅಂತಾಗ ನೀವೆಲ್ಲರೂ ಯೋಚನೆ ಮಾಡ್ತಿರ್ಬೋದು ಮಾವಿನ ಹಣ್ಣಿಂದನ ಅಂತ. ಬಟ್ ನಾನಿಲ್ಲಿ ಹಲಸಿನ ಹಣ್ಣಿಂದ ಒಂದು ಸ್ವೀಟ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಹಲಸಿನ ಹಣ್ಣಿನ ಮುಳ್ಕ ಅಂತ ಹೇಳ್ತಾರೆ ಉಡುಪಿ ಕಡೆ ಎಲ್ಲ. ಇಲ್ಲಿ ಹಲಸಿನ ಹಣ್ಣು ಒಂದು 25ರಿಂದ 30 ಹಲಸಿನ ಹಣ್ಣಿನ ಸೊಳೆಗಳು ಬೀಜ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ಕಾಯಿ ತುರಿ, 3/4 ಕಪ್ನಷ್ಟು ಬೆಲ್ಲ. ಹಲಸಿನ ಹಣ್ಣು ಎಷ್ಟು ಸಿಹಿ ಇದೆ ಅದ್ರ ಮೇಲೆ ತೊಗೋತಾ ಇದ್ದೀನಿ. ಈ ಹಲಸಿನ ಹಣ್ಣು ಸ್ವಲ್ಪ ಸಿಹಿ ಇರೋದ್ರಿಂದ ಬೆಲ್ಲ ಕಡಿಮೆ ಇದೆ, ನೀವು ಸಿಹಿ ನೋಡಿಕೊಂಡು ತೊಗೋಬೋದು. ಹಾಗೆ ಅಕ್ಕಿ ಹಿಟ್ಟು ಮತ್ತು 2 ಏಲಕ್ಕಿ ಮತ್ತು ಚಿಟಿಕೆ ಉಪ್ಪು, ಇದಿಷ್ಟು ಐಟಮ್ಸು ಇದನ್ನು ಮುಳ್ಕ ಮಾಡೋದಕ್ಕೆ ಬೇಕಾಗಿರೋದು. ಸೊ ಈಗ ಇದನ್ನು ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ. ಮೊದಲು ಹಲಸಿನ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ಪೂರ್ತಿ ಫೈನ್ ಪೇಸ್ಟ್ ಆಗಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಇದಕ್ಕೆ ಕಾಯಿ ತುರಿ ಹಾಕ್ಕೊಳ್ಳೋಣ. ನೀವು ಬೆಲ್ಲ ನಿಮ್ಮ ಹತ್ರ ಪುಡಿ ಬೆಲ್ಲ ಇಲ್ಲ, ಗಟ್ಟಿ ಬೆಲ್ಲ ಇದೆ, ಅಚ್ಚು ಬೆಲ್ಲ ಇದೆ ಅಂತಂದರೆ ಅದನ್ನು ತುರ್ಕೊಂಡು ಹಲಸಿನ ಹಣ್ಣು ರುಬ್ಕೋಬೇಕಾದ್ರೆ ಅದ್ರ ಜೊತೆನೇ ಹಾಕ್ಕೊಂಡು ರುಬ್ಕೋಬೋದು. ಅದ್ರ ಜೊತೆಗೆ ಬೆಲ್ಲನೂ ಸಣ್ಣ ಆಗುತ್ತೆ. ನನ್ನ ಹತ್ರ ಪುಡಿ ಬೆಲ್ಲ ಇರೋದ್ರಿಂದ ನಾನು ಹೀಗೆ ಸಪ್ರೇಟಾಗಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕಾಯಿ ತುರಿ ಹಾಕ್ಕೊಂಡೆ, ಹಾಗೆ ಬೆಲ್ಲ ಹಾಕ್ಕೊಂಡೆ, ಮತ್ತು ಜಜ್ಜಿ ಇಟ್ಕೊಂಡಿರುವಂಥ ಏಲಕ್ಕಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಚಿಟಿಕೆ ಉಪ್ಪು ಸಹ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಎಲ್ಲ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಉಂಡೆ ಟೈಪ್ ಇರೋ ಬೆಲ್ಲ ಸಹ ಇದರಲ್ಲಿ ಕರಗಿ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಕಲಿಸ್ಕೊಂಡಾಗಿಂದ ಇದಕ್ಕೆ ಎಷ್ಟು ಅಕ್ಕಿ ಹಿಟ್ಟು ಹಿಡಿಸುತ್ತೆ ನೋಡ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟನ್ನು ಒಂದು ಅಳತೆ ಅಂತ ಹೇಳಕ್ಕೆ ಬರಲ್ಲ. ಸಮ್ಟೈಮ್ಸ್ ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಸಮ್ಟೈಮ್ಸ್ ಕಡಿಮೆನೂ ಹಿಡಿಸ್ಬೋದು. ಹಾಗಾಗಿ ನೋಡ್ಕೊಂಡ್ಬಿಟ್ಟು ಹಲಸಿನ ಹಣ್ಣಿನ ಪೇಸ್ಟು ಎಷ್ಟು ಗಟ್ಟಿ ಇದೆ ಅದ್ರ ಮೇಲ್ಗಡೆಗೆ ನಾವು ಇದನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು. ನೀಟಾಗಿ ಅದು ಕೈಯಿಂದ ಬಿಟ್ಕೊಂಡು ಬರಬೇಕು. ಹಾಗೆ ತೀರಾ ಗಟ್ಟಿಯಾಗಿ ಕಲಿಸ್ಕೊಂಡ್ರೂ ಕರೆದಾಗಿಂದ ಅದು ನಿಮಗೆ ಗಟ್ಟಿ ಅನಿಸುತ್ತೆ. ಒಂದು ಹದಕ್ಕೆ ನೋಡಿಕೊಂಡು ಕಲಿಸ್ಕೋಬೇಕಾಗತ್ತೆ. ನಾನಿಲ್ಲಿ ತೋರಿಸಿದ ಹದದಲ್ಲಿ ಕಲಿಸ್ಕೊಂಡ್ರೆ ನಿಮಗೆ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಈಗ ನಾನು ಮೊದಲೇ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿರೋದ್ರಿಂದ ಎಣ್ಣೆ ಕಾದಿದೆ. ಹಾಗೆ ಇದಕ್ಕೆ ನಾನೀಗ ಕಲಿಸ್ಕೊಂಡಿರುವಂಥ ಹಲಸಿನ ಹಣ್ಣಿನ ಪೇಸ್ಟನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಗೆ ಹಲಸಿನ ಹಣ್ಣನ್ನು ರುಬ್ಕೋಬೇಕಾದ್ರೆ ಯಾವುದೇ ರೀತಿ ನೀರು ಮಿಕ್ಸ್ ಮಾಡಬಾರ್ದು, ಹಾಗೇ ರುಬ್ಕೋಬೇಕು. ನೀರು ಮಿಕ್ಸ್ ಮಾಡಿದರೆ ಇಲ್ಲಿ ಎಣ್ಣೆ ಕುಡಿತದೆ. ನೋಡ್ತಾ ಇದ್ದೀರಲ್ಲ, ನಿಮಗೆ ಎಷ್ಟು ದೊಡ್ಡ ಸೈಜಲ್ಲಿ ಬೇಕು, ಎಷ್ಟು ಚಿಕ್ಕದು ಬೇಕು ನೋಡ್ಕೊಂಬಿಟ್ಟು ಈ ರೀತಿಯಾಗಿ ಬಜ್ಜಿ ಬೋಂಡ ಬಿಡೋ ಟೈಪಲ್ಲಿ ಬಿಟ್ಕೋಬೋದು. ಈ ಮೆಥಡ್ ಯೂಸ್ ಮಾಡಿಕೊಂಡು ಹಲಸಿನ ಹಣ್ಣು ಮುಳ್ಕ ಮಾಡೋದು ತುಂಬ ಸುಲಭ. ಯಾಕಂತಂದರೆ ನಾವು ಇದರಲ್ಲಿ ಸಪ್ರೇಟಾಗಿ ಅಕ್ಕಿ ಹಿಟ್ಟನ್ನು ಹಲಸಿನ ಹಣ್ಣಿನ ಪೇಸ್ಟಲ್ಲಿ ಕಲಿಸ್ಬಿಟ್ಟು ಮಾಡೋದ್ರಿಂದ ನಮಗೆ ಒಂದು ಎಕ್ಯುರೇಟ್ ಅಳತೆ ಗೊತ್ತಾಗುತ್ತೆ. ಇಷ್ಟೇ ನಾವು ಗಟ್ಟಿ ಇದೆ, ಇದು ಚೆನ್ನಾಗಿ ಬರುತ್ತೆ, ಮೃದು ಬರುತ್ತೆ ಅಂತ ಹೇಳ್ಕೊಂಡು. ಬಟ್ ಮೊದಲೆಲ್ಲ ನಮ್ಮ ಅಜ್ಜಿ ಅಥವಾ ನಮ್ಮ ಅಮ್ಮ ಮಾಡೋದು ನಾನು ನೋಡಿದಂಗೆ, ಅವರು ಅಕ್ಕಿನ ನೆನೆ ಹಾಕಿಬಿಟ್ಟು ಹಲಸಿನ ಹಣ್ಣಿನ ಸೊಳೆ ಎಷ್ಟಿದೆ ನೋಡಿಬಿಟ್ಟು ಅದಕ್ಕೆ ತಕ್ಕ ಹಾಗೆ ಅಕ್ಕಿನ ನೆನೆ ಹಾಕಿ ಅದನ್ನು ಹಲಸಿನ ಹಣ್ಣಿನ ತೊಳೆ ಜೊತೆ ರುಬ್ಬಿಬಿಟ್ಟು ಮಾಡ್ತಿದ್ರು. ಅದು ಸಮ್ಟೈಮ್ಸು ಗಟ್ಟಿ ಆಗೋದು, ಅಳತೆ ಹೆಚ್ಚು ಕಡಿಮೆ ಆಗಿಬಿಟ್ಟು ಅಕ್ಕಿ ನೆನೆಸೋದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ಟು ಗಟ್ಟಿ ಆಗೋದು. ಸೊ ಆ ಪ್ರಾಬ್ಲಮ್ಮು ಇದರಲ್ಲಿರಲ್ಲ. ಹಾಗಾಗಿ ಈ ರೀತಿ ಮಾಡೋದು ತುಂಬ ಸುಲಭ. ಯೂಶ್ವಲಿ ಎಲ್ಲರ ಮನೇಲಿ ಅಕ್ಕಿ ಹಿಟ್ಟಿದ್ದೇ ಇರುತ್ತೆ. ಹಲಸಿನ ಹಣ್ಣಿನ ಸೀಸನಲ್ಲಿ ಈ ಥರ ಒಂದು ಸ್ವೀಟ್ ಮಾಡಿಟ್ಟು 2ರಿಂದ 3 ದಿವಸ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಹಾಗೆ ಇದು ಬೆಲ್ಲ ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ಕಪ್ಪಾಗುತ್ತೆ. ಒಮ್ಮೆ ಈ ರೀತಿಯಾಗಿ ಹಲಸಿನ ಹಣ್ಣಿನ ಮುಳ್ಕವನ್ನು ಮಾಡಿಕೊಂಡು ತಿಂದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಮತ್ತೊಮ್ಮೆ ಯಾವಾಗ ಹಲಸಿನ ಹಣ್ಣಿನ ಸೀಸನ್ ಬರುತ್ತೆ, ಯಾವಾಗ ಇದನ್ನು ಮಾಡ್ಕೊಂಡು ತಿಂತೀವಿ ಅನ್ನುವಷ್ಟು ರುಚಿಯಾಗಿರುತ್ತೆ.
ಎಲ್ಲ ಮನೆಯವರಿಗೂ ಆಗುವಷ್ಟು ನಾವು ಹಲಸಿನ ಹಣ್ಣನ್ನ ಮುಳ್ಕ ಮಾಡ್ಕೋಬೋದು ಸ್ವಲ್ಪ ಹಲಸಿನ ಹಣ್ಣಿಂದ. ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ, ಇವತ್ತೇ ಟ್ರೈ ಮಾಡಿ, ಹೇಗಿದೆ ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದು ಒಳ್ಳೆ ಸೀಸ್ನಲ್ ಫ್ರೂಟು, ಹೆಲ್ದಿ ಫ್ರೂಟ್ ಅಂತಲೇ ಹೇಳ್ಬೋದು ಇದು. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ. ನನಗೆ ಹೇಗಿದೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಹಾಗೆ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಥಮ್ಸಪ್ ಕೊಡಿ. ನೀವು ಥಮ್ಸಪ್ ಕೊಡೋದ್ರಿಂದ, ನೀವು ಲೈಕ್ ಮಾಡೋದ್ರಿಂದ ನನಗೆ ಹೊಸ ಹೊಸ ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ, ಕೊಲೀಗ್ಸಿಗೆ ಶೇರ್ ಮಾಡಿ. ಇವತ್ತು ಹೋಗಿ ಬರ್ತೀನಿ ಫ್ರೆಂಡ್ಸ್, ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.